ಗೋವು ಸರ್ವರ ಮಾತೆ ಜನಜನನಿ ಎಂಬ ಬೃಹತ್ ಸಂಕಲ್ಪವನ್ನು ಬಹಳ ಪುರಾತನ ಕಾಲದಿಂದಲೇ ಋಷಿ ಮುನಿ ಗೋತ್ರ ಪರಂಪರೆಯಿಂದ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ತತ್ವವನ್ನು ಸಾರಿ ಸಾರಿ ಹೇಳುತ್ತಾ ಇಡೀ ಲೋಕಕ್ಕೆ ವಿಶ್ವಮಾನ್ಯ ಬೆಳಕಾಗಿ ಕಂಡಂತಹ ಆ ಗೋವಿನ ಸಂಕುಲ ಇವತ್ತು ದುರಂತದತ್ತ ಸಾಗುತ್ತಾ ಇದೆ. ಅದರ ಬಗ್ಗೆ ಮನನ ಮಾಡಿದಾಗ ಗೋವು ಏನು ಸ್ವಾಮಿ, ಗೋವು ನಮಗೆ ಏನು ತಂದಿದೆ, ಈಗ ಗೋವನ್ನು ನಾವೇನು ಮಾಡಿದ್ದೇವೆ, ಇದರ ಬಗ್ಗೆ ಎರಡು ಮಾತುಗಳನ್ನು ಹೇಳುವುದಕ್ಕಿಂತ ಮೊದಲು ಒಂದು ಹಾಡನ್ನು ಗುರುಗುಣಿಸುತ್ತಾ ನಮ್ಮ ಜನರ ಮನಸ್ಸಿನಲ್ಲಿ ಒಂದಾನೊಂದು ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮನೆಯ ಅಂತರಾತ್ಮಗಳಲ್ಲಿ ಪ್ರತಿಯೊಂದು ಜನರ ಕಣಕಣದಲ್ಲಿ ಗುಣಿಸುತ್ತಾ ಇರುವಂತಹ ಒಂದು ಹಾಡು. ಧರಣಿ ಮಂಡಲ ಮಧ್ಯದೊಳಗೆ ಇಟ್ಟರೆ ಸಗಣಿಯಾದೆ ಎಂತಹ ಪದ್ಯಗಳು ಸ್ವಾಮಿ. ಏನು ಸೊತ್ತು, ಏನು ಸಾಹಿತ್ಯ, ಏನು ಬಂಡವಾಳ, ಪೂರ್ಣಡಕವಾಗಿರುವಂತಹ ಹಾಡು. ಹಾಡು ಹೇಗೆ ಜನ ಮಾನಸಗಳಿಂದ ದೂರವಾಗುತ್ತಾ ಇದೆಯೋ ಅದೇ ರೀತಿಯಲ್ಲಿ ಆ ಗೋವು ಕೂಡ ದೂರವಾಗುತ್ತಾ ಇದೆ. ಒಂದು ಸತ್ಯ ಹೇಳ್ತೇನೆ, ಆ ಗೋವುಗಳ ಸಂತತಿಯಲ್ಲೇ ಉಳಿದಿರುವಂತಹ ಒಂದು ಎಮ್ಮೆ ಅಂತ ಹೇಳುದು ಎಲ್ರಿಗೂ ಗೊತ್ತಿರುವುದು, ಎಮ್ಮೆ ಮತ್ತು ಕೋಣ. ನನ್ನ ಮಗಳು ಒಂದು ದಿವಸ ಎಲ್ಲಿಂದಲೋ ಬಂದಂತ ಎಮ್ಮೆ ಒಂದು ದಿಢೀರ್ ಪ್ರತ್ಯಕ್ಷವಾದಾಗ ಸತ್ಯಕ್ಕೂ ಹೆದರು ಗಡಗಡ ಗಡಗಡ ನಡಗಿಬಿಟ್ಟಿದ್ದಾಳೆ ಎಮ್ಮೆಯನ್ನು ನೋಡಿ. ಯಾಕೆ? ಆ ಎಮ್ಮೆ ಪುಸ್ತಕದ ಬದನೆಕಾಯಿ ಹಾಗೆ ಅದು ಯಾವಾಗಲೇ ಚಿತ್ರಪಟಗಳೇ ಅಡಕವಾಗಿ ಹೋಯಿತು, ಎಮ್ಮೆಯಲ್ಲೂ ಕಾಣಿಸಿಕೂಡಿಲ್ಲ. ಅದೇ ಪಟದೊಂದಿಗೆ ಇವತ್ತು ಕಾಸರಗೋಡು ಗಿಡ್ಡ ಕೂಡ ಸೇರ್ತಾ ಉಂಟು. ದುರಂತವಾದಂತಹ ಜೀವನ, ದುರಂತಕ್ಕೆ ನಾವು ಅದನ್ನು ಕೊಂಡು ಹೋಗಿದ್ದೇವೆ. ಗುರುಗಳನ್ನು ನೆನೆಸಿದಾಗ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮಾಂಡವೇ ಅಡಕಿ ಬರ್ತದೆ ಈ ತಲೆಯಲ್ಲಿ. ಅದಕ್ಕೆ ಮೊದಲು ಒಂದು ಹಾಡು ಹೇಳುತ್ತಾ ಬಾಕಿರೋ ವಿಚಾರ ಮತ್ತೆ ಸಾಧ್ಯ ಅಂತ ಹೇಳ್ತೇನೆ. ಸ್ವರ ಇತ್ತು, ಕ್ಷಮಿಸಿಬಿಡಿ, ನನ್ನ ಸ್ವರ ಸ್ವಲ್ಪ ದೊಡ್ಡದು, ಮೈಕ್ ಇಲ್ಲ ಇದ್ರೂ ಕೂಡ ಸಣ್ಣಕ್ಕೆ ಮಾತಾಡಿದ್ರೆ ನನಗೆ ಬರುವುದಿಲ್ಲ, ಅದು ಒಂದು ಅಭ್ಯಾಸ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ಸುಟ್ಟರೆ ಮೊಸಲಿಗೆ ವಿಭೂತಿಯಾದೆ, ಸುಟ್ಟರೆ ಮೊಸಲಿಗೆ ವಿಭೂತಿಯಾದೆ. ತಟ್ಟದೆ ಹಾಕಿದರೆ ಮೇಲುಗೋಪರವಾದೆ, ತಟ್ಟದೆ ಹಾಕಿದರೆ ಮೇಲುಗೋಪರವಾದೆ. ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪರೆ, ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪರೆ, ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪರೆ. ಮೇಲಕ್ಕೆ ನೆಗೆದರೆ ಬೆಣ್ಣೆಯಾದೆ, ಮೇಲಕ್ಕೆ ನೆಗೆದರೆ ಬೆಣ್ಣೆಯಾದೆ. ಮೇಲಾದ ತುಪ್ಪವು ನಾನಾದೆ ಕಾಸಿದರೆ, ಮೇಲಾದ ತುಪ್ಪವು ನಾನಾದೆ ಕಾಸಿದರೆ. ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ಆಯ್ತಾ? ಇನ್ನುಂಟು ನೋಡಿ. ಉಳುವೆನ ಭೂಮಿಯನ್ನು ಹೊರುವೆನ ಹೇರನ್ನು, ತುಳಿದು ಕಟ್ಟಿಯ ಕಾಳ ವಿಂಗಡಿಸುವೆ,
ಉಳುವೆನ ಭೂಮಿಯನ್ನು ಹೊರುವೆನ ಹೇರನ್ನು ಉಳುವೆನ ಭೂಮಿಯನ್ನು ಹೊರುವೆನ ಹೇರನ್ನು ತುಳಿದು ಕಡ್ಡಿಯ ಕಾಲ ವಿಂಗಡಿಸುವೆ ತುಳಿದು ಕಡ್ಡಿಯ ಕಾಲ ವಿಂಗಡಿಸುವೆ ಕಲಪೆಯಾಗಿ ನೆಲಬನಗುವ ತೋಪನು ಮಾಲ್ಪೆ ಕಲಪೆಯಾಗಿ ನೆಲಬನಗುವ ತೋಪನು ಮಾಲ್ಪೆ ನಿನಾರಿಗಾದೆಯೋ ಎಲೆ ಮಾನ ನಿನಾರಿಗಾದೆಯೋ ಎಲೆ ಮಾನವ ನಿನಾರಿಗಾದೆಯೋ ಎಲೆ ಮಾನವ ಎಲೆ ಮಾನವ ಎಲೆ ಮಾನವ ಹರಿಹರಿ ಗೋವು ನಾನು ಹರಿಹರಿ ಗೋವು ನಾನು ಹಾಯೆ ಹರಿಗೋಲಾದೆ ರಾಯ ಬೇರಿಗೆ ಯಾದೆ ಹಾಯ ಹರಿಗೋಲಾದೆ ರಾಯ ಬೇರಿಗೆ ಯಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ಆಯವರಿತು ಹೊಡೆಯ ಮಧುರ ಗಾನಕ್ಕಾದೆ ಆಯವರಿತು ಹೊಡೆಯ ಮಧುರ ಗಾನಕ್ಕಾದೆ ನಿನಾರಿಗಾದೆಯೋ ಎಲೆ ಮಾನವ ನಿನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಹರಿಹರಿ ಗೋವು ನಾನು ಹರಿಹರಿ ಗೋವು ನಾನು ಪದ್ಯದ ಅಮೃತ ಸತ್ವ ಇನ್ನೂ ಬರ್ತದೆ ನೋಡಿ. ದೇಶೀಯ ಶುದ್ಧ ಭಾರತೀಯ ದೇಶೀಯ ತಳಿಗಳು ಏನು ಮಾಡಿದೆ ನನಗೆ ಏನು ಕೊಡ್ತದೆ ಇನ್ನೂ ಬರ್ತದೆ ನೋಡಿ. ಪದ್ಯದ ಸಾರಾಂಶ ಜೀವಸತ್ತರಕವಾದಂತಹ ಒಂದು ಕಿರುಳಿದೆ. ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈ ನಾನಮೃತವನಿ ಮೇದು ಮನೆಗೈದು ನಾ ಅಮೃತವನಿ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈ ನಾನಮೃತವನಿ ನಾನಮೃತವ ನೀವೇ ಅಮೃತವ ನೀವೇ ಅದನ್ನೊಂದು ನನಗೆರದ ಬಗೆವ ಮಾನವ ಹೇಳು ಅದನ್ನೊಂದು ನನಗೆರದ ಬಗೆವ ಮಾನವ ಹೇಳು ಅದನ್ನೊಂದು ನನಗೆರದ ಬಗೆವ ಮಾನವ ಕೇಳು ನಿರಾರಿಗಾದೆಯೋ ಎಲೆ ಮಾನವ ನಿರಾರಿಗಾದೆಯೋ ಎಲೆ ಮಾನವ ನಿನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಹರಿಹರಿ ಗೋವು ನಾನು ಹರಿಹರಿ ಗೋವು ನಾನು. ಈ ಪದ್ಯ ಈ ಜನಜನನಿ ಗುರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ನಮಗೇನು ಸಂದೇಶ ಕೊಟ್ಟಿದ್ದಾರೆ ಸ್ವಾಮಿ. ನಾವು ಯಾವ ಸಂದೇಶವನ್ನು ನಮ್ಮ ಸಂದೇಶವನ್ನಾಗಿ ಸ್ವೀಕರಿಸಬೇಕು ಸ್ವಾಮಿ. ಒಂದೆರಡು ಸಾಲುಗಳನ್ನು ಗುಣಗುಳಿಸ್ತೇನೆ. ರಾಘವೇಶ್ವರರ ಜನ ಜನನಿ ಗೋಯಾತ್ರೆ ರಾಘವೇಶ್ವರರ ಜನ ಜನನಿ ಗೋಯಾತ್ರೆ ಜನಮಾನಸಕಿದುವೆ ಜನ ಜನನಿ ಸಂದೇಶ ಜನಮಾನಸಕಿದುವೆ ಜನ ಜನನಿ ಸಂದೇಶ ರಾಘವೇಶ್ವರರ ಜನ ಜನನಿ ಗೋಯಾತ್ರೆ ರಾಘವೇಶ್ವರರ ಜನ ಜನನಿ ಗೋಯಾತ್ರೆ ಜನಮಾನಸಕಿದುವೆ ಜನ ಜನನಿ ಸಂದೇಶ ಜನಮಾನಸಕಿದುವೆ ಜನ ಜನನಿ ಸಂದೇಶ. ಗೋಮಾತೆ ಬಂಗಾರಿ ಗೋಮಾತೆ ಬಂಗಾರಿ ವಂಶ ಸಂರಕ್ಷಣೆಯು ಗೋಮಾತೆ ಬಂಗಾರಿ ವಂಶ ಸಂರಕ್ಷಣೆಯು ಜನಮಾನಸಕಿದುವೆ ಜನ ಜನನಿ ಸಂದೇಶ ಜನಮಾನಸಕಿದುವೆ ಜನ ಜನನಿ ಸಂದೇಶ. ಇಟ್ಟರೆ ಸಗಣಿಯಾದೆ ತಟ್ಟಿದ
ಹಾಕಿದರೆ ಕುರುಡಾದೆ, ಸುಟ್ಟರೆ ಬಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ. ನಿನಾರಿಗಾದೆಯೋ ಎಲೆ ಮಾನವ, ನಿನಾರಿಗಾದೆಯೋ ಎಲೆ ಮಾನವ. ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ಶ್ರೀಮದ್ ಜಗದ್ಗುರು ಶುಕ್ರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಯವರ ಪಾದಾರವಿಂದ ಶಾಸ್ತ್ರಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಇವತ್ತು ಕಾಸರಗೋಡು ದೇಶೀಯ ತಳಿ ಏನು ಮಾಡಿ ಏನು ಮಾಡಲಿಕ್ಕಿದೆ ಎಂಬುದಾಗಿ ಕೇವಲ 2 ಮಾತುಗಳಲ್ಲಿ ಮುಗಿಸ್ತೇನೆ. ಹೆಚ್ಚೇನು ಬಂಡವಾಳ ಮಾತಾಡೋದು ಬೇಡ. ಒಂದು ಸತ್ಯ ವಿಚಾರ ನೋಡಿ. ಹಿಂದಿನ ಒಂದಾನು ಕಾಲದಲ್ಲಿ ಪ್ರತಿ ಮನೆಗಳಲ್ಲಿ ಬೆಳಕಾಗಿರುವಂತಹ ಒಂದು ವಸ್ತು ಯಾವುದಿತ್ತೋ, ಒಂದಾನೊಂದು ಕಾಲದಲ್ಲಿ ಪ್ರತಿ ಕುಟುಂಬಗಳ ಬೆಳಕಾಗಿ ಪ್ರತಿ ಕುಟುಂಬಗಳ ಸರ್ವತೋಮುಖವಾದ ವಿಕಾಸವನ್ನು ಕೊಂಡುಕೊಂಡು, ಅವನ ಸರ್ವತೋಮುಖವಾದ ವಿಕಾಸವನ್ನು, ಅವನ ಯಾವತ್ತೂ ಸಂಕಲ್ಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಒಂದು ಸನಾತನ ಪದ್ಧತಿ, ಒಂದು ಅನುಚಾನವಾಗಿ ನಡೆಕೊಂಡು ಬಂದ ತಲೆತಲಾಂತರದಿಂದ ಬಂದಂತಹ ಪದ್ಧತಿ ಇವತ್ತು ಯಾವ ಕುಟುಂಬಗಳಲ್ಲಿಯೂ ಕಾಣುವುದಿಲ್ಲ ಸ್ವಾಮಿ. ಯಾವ ಕುಟುಂಬಗಳಲ್ಲಿ 99% ಕುಟುಂಬಗಳಿಂದ ಆ ಒಂದು ಪದ್ಧತಿ ಹೊರಟೋಯ್ತು. ಇನ್ನೊಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಒಂದು ಕಾಲದಲ್ಲಿ ಯಾವ ಮನೆಗಳನ್ನು ಕಾಣಿ ಸಿಕ್ಕಿದಂತಹ ಒಂದು ವಿಚಾರ, ಯಾವ ಕುಟುಂಬಗಳಲ್ಲಿಯೂ ಕೂಡ ಕಾಣಿಗೆ ಸಿಕ್ಕಿದಂತಹ ಒಂದು ಸತ್ಯ ಸಂಗತಿ, ಇವತ್ತು ಪ್ರತಿಯೊಂದು ಮನೆಯ ಕಣಗಳನ್ನು ಹೊತ್ತು ಅವರು ಸಂಪಾದನೆ ಮಾಡಿದಂತ 99% ಸಂಪತ್ತನ್ನು ಇವತ್ತು ಕೇವಲ ಅನಾರೋಗ್ಯದ ನಿಮಿತ್ತ ತನ್ನ ಶರೀರದ ಅವಯವಗಳ ಉಳಿವಿಗೋಸ್ಕರ ಆಸ್ಪತ್ರೆಯಲ್ಲಿ ಕೊಂಡೋಗಿ ರಾಶಿ ಕೊಂಡೋಗಿ ಹಾಕುವ ದುರಂತ ಚಿತ್ರಣ ನಮ್ಮ ಈ ಕಾಲಘಟ್ಟದಲ್ಲಿ ಬಂದು ಹೋಗಿದೆ. ಗ್ರೀನ್ ರೆವಲ್ಯೂಷನ್, ಹೊಸ ಪದ್ಧತಿ, ಪಾಶ್ಚಾತ್ಯ ಸಂಸ್ಕಾರ, ಇದರಲ್ಲೆಲ್ಲವನ್ನು ಚಿತ್ತ ಭ್ರಮೆಯಿಂದ ನಮ್ಮೊಳಗೆ ಲೋಭಿ ತುಂಬಿಸಿಕೊಂಡು